ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಎಲ್ಲರಿಗೂ ಥೈರಾಯ್ಡ್ ಅನ್ನೋದು ತುಂಬ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಮುಖ್ಯವಾಗಿ ಹೆಣ್ಮಕ್ಳಿಗೆ ಥೈರಾಯ್ಡ್ ಅನ್ನೋದು ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ಥೈರಾಯ್ಡ್ಗೆ ತುಂಬಾ ಮಾತ್ರೆಗಳನ್ನು ತೊಗೊತಾ ಇರ್ತೀವಿ, ಪ್ರತಿನಿತ್ಯ ತೊಗೊತಾ ಇರ್ತೀವಿ. ಮತ್ತು ಥೈರಾಯ್ಡ್ ಬಂದಿದೆ ಮತ್ತು ಮಾತ್ರೆನೂ ತೊಗೊತಾ ಇದ್ದೀನಿ, ಆದರೂ ಥೈರಾಯ್ಡ್ ಅನ್ನೋದು ಕಡಿಮೆ ಆಗ್ತಾ ಇಲ್ಲ. ಸೊ ಇದಕ್ಕೆ ಪರಿಹಾರ ಏನಾದರೂ ಇದೆಯಾ? ಹೌದು, ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಂದಕ್ಕೂ. ಆ ಪರಿಹಾರನ ಹೇಳೋದಕ್ಕೇ ನಾನಿವತ್ತು ನಿಮ್ಮ ಮುಂದೆ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಥೈರಾಯ್ಡ್ ಸಮಸ್ಯೆ ಬಂದಿರೋರು ಫಸ್ಟ್ ಏನು ಮಾಡಬೇಕು ಅಂತ ಹೇಳೋದಾದರೆ, ಒಂದು ಡಯೆಟ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡಯೆಟ್ ಅಂತ ಅನ್ನೋದಾದರೆ ಪ್ರತಿಯೊಬ್ಬರೂ, ಥೈರಾಯ್ಡ್ ಅಂತಲೇ ಹೇಳ್ತಾ ಇಲ್ಲ ನಾನು, ಯಾರೇ ಆಗಿದ್ರೂ ಸರಿಯೇ, ನಾವೇನು ಮಾಡ್ತೀವಿ ಮೇಯ್ನಾಗಿ ಹೆಣ್ಮಕ್ಳು ಅಂತ ಅನ್ನೋದಾದರೆ ನಮ್ಮ ಆರೋಗ್ಯದ ಬಗ್ಗೆ ಕನಿಷ್ಠ ಕಾಳಜಿಯನ್ನು ನಾವು ವಹಿಸಲೇಬೇಕಾಗುತ್ತೆ. ನಾವು ವಹಿಸ್ತಾ ಇಲ್ಲ ಅಂತ ಅನ್ನೋದು. ತುಂಬ ಜನ ಏನು ಅನ್ಕೊತೀವಿ ಅಂತಂದರೆ, ಓಕೆ ಊಟ ಅಂತಂದರೆ ಓಕೆ ನಾನು ಊಟ 3 ಟೈಮ್ ಮಾಡ್ತಾ ಇದ್ದೀನಿ, ಪ್ಲಸ್ ಮನೆಯಲ್ಲೇ ಕೆಲಸ ತುಂಬ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ. ಹೌದಾ, ಮನೆ ಕೆಲಸ ಮಾಡೋದೇ ಸುಸ್ತಾಗೋಗುತ್ತೆ ಅಂತ. ಬಟ್ ನಾವು ಹೇಳುವಂಥದ್ದು, ನೀವು ಡಯೆಟ್ ಅಂತ ಅನ್ನೋದಾದರೆ, ಊಟ ಅಂತ ಬರೋದಾದರೆ ಸೊ ಮಿಕ್ಕಿರುತ್ತೆ, ಯಾವುದೋ ಒಂದು ಪದಾರ್ಥ ಮಿಕ್ಕಿರುತ್ತೆ, ಓಕೆ ವೇಸ್ಟ್ ಆಗುತ್ತಲ್ಲ ಅಂತ ಏನು ಮಾಡ್ತಾರೆ, ತಿಂತಾರೆ. ಹೌದು, ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದು ಕಾಮನ್ ಆಗೋಗ್ಬಿಟ್ಟಿದೆ. ನಾವು ಅಬ್ಸರ್ವ್ ಮಾಡಿದ್ದೀವಿ. ಅಕಸ್ಮಾತ್ ಏನಾದ್ರೂ ಅಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ ಅಂತ ಅನ್ನೋದಾದರೆ ಅದನ್ನು ರುಚಿ ನೋಡೋಣ ಅಂತ ಅಂದ್ಬಿಟ್ಟು ತಿನ್ನುವಂಥದ್ದು. ಈ ಥರ ಏನು ಮಾಡ್ತಾ ಇರ್ತೀವಿ ಅಂತಂದರೆ, ನಾವು ತಿನ್ನುವಂತಹ ಆಹಾರ ಎಷ್ಟು ಪ್ರಮಾಣದಲ್ಲಿ ನಮ್ಮೊಳಗೆ ಹೋಗ್ತಾ ಇದೆ ಅಂತ ಅನ್ನೋದನ್ನೇ ನಾವು ಅಬ್ಸರ್ವೇಷನ್ ಮಾಡೋದನ್ನೇ ಬಿಟ್ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಯಾವುದೇ ಒಂದು ಊಟ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ಒಂದು ಲಿಮಿಟ್ನ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನೇ ತಿನ್ನಿ, ಏನೇ ಆಗಿರ್ಬೋದು, ಅದು ಅದಕ್ಕೆ ಒಂದು ಲಿಮಿಟ್ ಅಂತ ಫಾಲೋ ಮಾಡಬೇಕು. ಒಂದೊಂದು ಸಲ ಏನು ಮಾಡೋದು, ಹೊಟ್ಟೆ ತುಂಬೋಗಿದೆ ಅನ್ನೋವರೆಗೂ ತಿಂತಾ ಇರುವಂಥದ್ದು. ಮನೆಯಲ್ಲಿ ಈಗಲೂ ದೊಡ್ಡವರಿದ್ದರೆ ಹೇಳ್ತಾರೆ, ಏನಂತ ಹೇಳೋದಾದರೆ, ಇನ್ನೂ ಒಂದು ಗುಕ್ಕು ಹೊಟ್ಟೆಗೆ ಹೋಗುತ್ತೆ ಅನ್ನೋವಾಗ, ಅಂದರೆ ಇನ್ನೂ ಒಂದು ತುತ್ತು ತಿನ್ನಬೇಕು ಅಂತ ಅನಿಸೋವಾಗ ಊಟನ ಸ್ಟಾಪ್ ಮಾಡು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಸಾಕು, ಹೊಟ್ಟೆಗೆ ಎಷ್ಟು ಊಟ ಬೇಕೋ ಅಷ್ಟನ್ನು ನಾವು ಪ್ರೊವೈಡ್ ಮಾಡಬೇಕು. ಅದು ಹೆಲ್ದಿ ಫುಡ್ನ ತಿನ್ನಬೇಕು. ಸೊ ಥೈರಾಯ್ಡ್ ಸಮಸ್ಯೆ ಇರೋರು ಮೇಯ್ನಾಗಿ ಹೊರಗಡೆ ಊಟಕ್ಕಿಂತಲೂ ಮನೆ ಊಟನ ಪ್ರಿಫರ್ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಒಂದು ಚಿಕ್ಕ ಡಯೆಟ್ನ ಫಾಲೋ ಮಾಡಿ. ನಿಮಗೆಲ್ಲರಿಗೂ ಗೊತ್ತಿದೆ, ಆಯಿಲ್ ಕಂಟ್ರೋಲ್ನ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಹೌದು, ಆಯಿಲ್ನ ಕಂಟ್ರೋಲ್ನ ಮಾಡಬೇಕಾಗಿರುತ್ತೆ. ಕರೆದಿರುವಂತಹ ತಿಂಡಿನ ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಯಾವುದಾದ್ರೂ ಫ್ಯಾಟಿ ಇರುವಂತಹ ಪದಾರ್ಥಗಳಿದ್ದರೆ ಅದನ್ನು ಸಹ ಕಂಟ್ರೋಲ್ನ ಮಾಡಬೇಕಾಗುತ್ತೆ. ಈ ಥರ ಚಿಕ್ಕ ಪುಟ್ಟ ಚೇಂಜಸ್ನ ನಿಮ್ಮ ಡಯೆಟ್ನಲ್ಲಿ ಫಾಲೋ ಮಾಡ್ತಾ ಬಂದರೆ ಥೈರಾಯ್ಡ್ ಅನ್ನೋದು ಸಹ ಕಂಟ್ರೋಲ್ಗೆ ಬರೋದಕ್ಕೆ ಶುರುವಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ನೀವು ಒಂದು ಸಿಂಪಲ್ ಆಗಿರುವಂತಹ ಎಕ್ಸಸೈಸ್ನ ಮಾಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಮನೆ ಕೆಲಸ ಮಾಡ್ತಾ ಇದ್ದೀನಿ, ಅದೇ ಎಕ್ಸಸೈಸ್ ಆಗುತ್ತಾ? ಖಂಡಿತ ಇಲ್ಲ. ಏನಕ್ಕಂದರೆ ನಾವು ಹಳೆಯ ಕಾಲದಲ್ಲಿ ಮಾಡ್ತಾಯಿದ್ರು, ಅದು ಎಕ್ಸಸೈಸ್ ಅಂತಲೂ ಆಗೋದು. ಬಟ್ ಇವಾಗ ನಾವು ಎಕ್ಸಸೈಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಸೊ ಅದರಿಂದ ಏನು ಮಾಡಬೇಕಂತಂದರೆ, ಚಿಕ್ಕ ಪುಟ್ಟ ಎಕ್ಸಸೈಸ್ಗಳನ್ನು ಫಾಲೋ ಅಪ್ ಮಾಡಿ. ಸೊ ಸೂರ್ಯ ನಮಸ್ಕಾರ ಮಾಡೋದನ್ನು ಅಭ್ಯಾಸ ಮಾಡ್ಕೊಳೋದ್ರಿಂದ ಅದು ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಧ್ಯಾನನ ಮಾಡಬೇಕಾಗಿರುತ್ತೆ. ಸೊ ಧ್ಯಾನದ ಬಗ್ಗೆನೂ ನಾನು 5 ನಿಮಿಷ ಹೇಗೆ ಧ್ಯಾನನ ಶುರು ಮಾಡಬಹುದು ಅನ್ನೋ ವಿಡಿಯೋನು ಮಾಡಿದ್ದೀನಿ. ನೀವು ಖಂಡಿತ ಅಲ್ಲಿ ಹೋಗ್ಬಿಟ್ಟು ಇನ್ಫಾರ್ಮೇಷನ್ನ ತೊಗೋಬಹುದು. ಅದನ್ನು ಬಿಟ್ಟರೆ ನೀವು ಏನು ಮಾಡಬೇಕು ಅಂತಂದರೆ, ಡೈಲಿ ಒಂದು ರೆಮಿಡಿ ಅಂತ ಹೇಳೋದಾದರೆ, ಧನಿಯಾ ಬೀಜ ಎಲ್ಲರಿಗೂ ಗೊತ್ತಿರುತ್ತೆ, ಅಥವಾ ಕೊತ್ತಂಬರಿ ಬೀಜ ಅಂತ ಕರೀತಾರೆ, ಕೊರಿಯಂಡರ್ ಸೀಡ್ಸ್ ಏನಿರುತ್ತೆ, ಅದ್ರದ್ದು ನೀರನ್ನ ಕುಡಿಯೋದ್ರಿಂದ ಥೈರಾಯ್ಡ್ ಅನ್ನೋದು ಕ್ಷೀಣಿಸ್ತಾ ಬರುತ್ತೆ, ಅಂದರೆ ಕಡಿಮೆ ಆಗ್ತಾ ಬರುತ್ತೆ ಡೇ ಬೈ ಡೇ. ಸೊ ನೀವೇನು ಮಾಡಬೇಕಂತಂದರೆ, ಧನಿಯಾ ಬೀಜ ಇರುತ್ತಲ್ಲ, ಅದನ್ನು ನೈಟ್ ಮನ್ಕೋಬೇಕಾದ್ರೆ ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಮನ್ಕೊಳ್ಳಿ. ಬೆಳಗ್ಗೆ ಎದ್ದು ಆ ನೀರು ಮತ್ತು ಆ ಏನು ಕೊತ್ತಂಬರಿ ಬೀಜ ಇರುತ್ತೆ ಅದೆರಡನ್ನು ಸ್ವಲ್ಪ ಬಿಸಿ ಮಾಡಬೇಕು. ಓಕೆನಾ? ಬಿಸಿ ಮಾಡಿದ್ಮೇಲೆ ಶೋಧಿಸ್ಕೊಂಡು ಆ ನೀರೇನಿರುತ್ತೆ ಅದನ್ನು ಕುಡಿತಾ ಬರಬೇಕು. ನೀವು ಡೈಲಿ ಅದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಬರೋದ್ರಿಂದ ಪಿತ್ತ ಅನ್ನೋದು ಕಡಿಮೆ ಆಗ್ತಾ ಬಂದು ಅದರಿಂದ ನಿಮಗೆ ಮೆಟೋಪಾಲಿಸಮ್ ಬೆಳವಣಿಗೆ ಆಗ್ತಾ ಬರುತ್ತೆ. ಇದರಿಂದ ಏನಾಗುತ್ತೆ ಅಂತ ಅನ್ನೋದಾದರೆ, ನಿಮಗೆ ಥೈರಾಯ್ಡ್ ಅನ್ನೋದು ನಿಯಂತ್ರಣಕ್ಕೆ ಬರ್ತಾ ಬರುತ್ತೆ. ಮೇಡಮ್ ಟ್ಯಾಬ್ಲೆಟ್ ಬಿಡಬೇಕಾ? ಖಂಡಿತ ಇಲ್ಲ. ಟ್ಯಾಬ್ಲೆಟ್ ಜೊತೆಗೆ ನೀವು ಏನು ಮಾಡಬೇಕು ಅಂತಂದರೆ, ನಾನು ಹೇಳಿರುವಂತಹ ರೆಮಿಡಿಯನ್ನು ಫಾಲೋ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ನಿಮ್ಮ ಥೈರಾಯ್ಡ್ ಸಮಸ್ಯೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಇದನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಸೊ ಇದನ್ನು ಮಾಡಿ ನಂಬಿಕೆ ಅನ್ನೋದು ಇಟ್ಕೊಂಡು ಮಾಡೋದ್ರಿಂದ 100% ರಿಸಲ್ಟ್ ಅನ್ನೋದು ಸಿಗುತ್ತೆ. ಸೊ ಪ್ರಯತ್ನ ಪಡಿ, ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಸರ್ವೇ ಸಜ್ಜನಃ ಸುಖಿನೋ ಭವಂತು.